ನಮೋ ರಾವಣೇಶ್ವರ ನಮೋ ನಮಃ. ರಾಕ್ಷಸಿಯರೇ, ನಿಮ್ಮ ಪ್ರಯತ್ನ ಸಫಲವಾಯಿತೆ. ಈ ಸೀತೆಯು ಮನಸ್ಸು ಬದಲಾಯಿಸಿದಳೆ. ಈ ಲಂಕಾಧೀಶ್ವರನ ಪಲ್ಲಂಗವನ್ನೆರಲು ಸಮ್ಮತಿಯನ್ನು ಸೂಚಿಸಿದಳೆ. ಏಕೆ ಈ ಮೌನ? ಏಕೆ ಮಾತನಾಡುತ್ತಿಲ್ಲ? ನಿಮ್ಮ ಮುಖವೇಕೆ ಮಂಕು ಕವಿದ ಮೋಡದಂತಿದೆ? ಏಕೆ ಬೆಪ್ಪಾಗಿ ನಿಂತಿರುವಿರಿ ಹೇಳಿ? ಮಹಾಪ್ರಭು, ನಾವು ಇಲ್ಲಿಯವರೆಗೂ ತಪ್ಪದೆ ಈ ಸೀತೆಗೆ ಪ್ರತಿದಿನವೂ ನಿಮ್ಮ ಪರಾಕ್ರಮದ ಕಥೆಗಳನ್ನು ಹೇಳುತ್ತಲೇ ಇದ್ದೇವೆ. ನಿಮ್ಮಂತ ಮಹಾವೀರರ ಮಡದಿಯಾಗುವ ಭಾಗ್ಯ ಬಂದಾಗ ಬೇಡವೆಂದು ನಿತ್ಯವೂ ಹೇಳುತ್ತಿದ್ದೇವೆ ಮಹಾಪ್ರಭು. ಆದರೆ ಈ ಸೀತೆ ಸ್ವಲ್ಪವೂ ತನ್ನ ಮನಸ್ಸನ್ನು ಬದಲಾಯಿಸಿದೆ. ದಿನವೂ ರಾಮಧ್ಯಾನವನ್ನು ಮಾಡುತ್ತಿದ್ದಾಳೆ ಮಹಾಪ್ರಭು. ಕ್ಷಮಿಸಿ ಪ್ರಭು, ನಾವು ಸೋತೆವು. ಇವಳ ಮನಸ್ಸನ್ನು ಬದಲಾಯಿಸಲು ನಮ್ಮಿಂದ ಆಗಲಿಲ್ಲ. ಸಾಕು ಸಾಕು ಮಾಡಿ ನಿಮ್ಮ ಸೋಲಿನ ಪ್ರಲಾಪವನ್ನು. ದಾನವ ಸ್ತ್ರೀಯರಾಗಿ ಒಬ್ಬ ಮಾನವ ಸ್ತ್ರೀಯ ಮನಸ್ಸನ್ನು ಪರಿವರ್ತಿಸಲಾಗದೆ ಸೋತೆನೆಂದು ಹೇಳುತ್ತಿರುವರಲ್ಲ, ನಾಚಿಕೆ ಆಗುವುದಿಲ್ಲವ ನಿಮಗೆ? ರಾಕ್ಷಸ ಕುಲಕ್ಕೆ ಅವಮಾನ ನೀವು. ಸೀತೆ, ರಾಕ್ಷಸಿಯರು ವಿಫಲರಾದ ಮಾತ್ರಕ್ಕೆ ನೀನು ಗೆದ್ದೆನೆಂದು ಭಾವಿಸಬೇಡ. ಏ ರಾವಣನ ವಶವಾಗದೆ ಬದುಕಿ ಉಳಿಯಲು ನಿನಗೆ ಅನ್ಯ ಮಾರ್ಗವಿಲ್ಲ, ನೆನಪಿನಲ್ಲಿಡು. ಎಲ್ಲವೋ ದುರಾತ್ಮ, ಮೊದಲು ನೀನು ಬದುಕಿ ಉಳಿಯುವ ದಾರಿಯನ್ನು ಹುಡುಕಿಕೋ. ಅಂದು ಏನೆಂದೆ? ನನ್ನ ಸ್ವಾಮಿ ಈ ಲಂಕೆಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದೆಯಲ್ಲವೇ? ಅಪಾರವಾದ ಸಾಗರವನ್ನು ದಾಟುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದೆಯಲ್ಲವೇ? ಅಂತಹ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಅಸಂಖ್ಯಾತ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದಿರುವಾಗ ನೀನು ನಿನ್ನ ಜೀವ ಉಳಿಸಿಕೊಳ್ಳಲು ಎಲ್ಲಿ ತಲೆಮರೆಸಿಕೊಳ್ಳಬೇಕೆಂದು ಯೋಚಿಸು. ಎಲೈ ರಾಕ್ಷಸಿಯರೇ, ಆ ರಾಮನ ವಾನರ ಸೇನೆಯೊಂದಿಗೆ ಲಂಕೆಗೆ ಬಂದಿರುವ ವಿಷಯವನ್ನು ಇವಳಿಗೆ ತಿಳಿಸಿದವರ್ಯಾರು? ಇಲ್ಲ ಪ್ರಭು, ನಾವು ಹೇಳಿಲ್ಲ. ಮಹಾಪ್ರಭು, ಶ್ರೀರಾಮ ಲಂಕೆಗೆ ಬಂದಿರುವ ವಿಷಯ ನಮಗೆ ಗೊತ್ತಿಲ್ಲ. ಇನ್ನು ಇವಳಿಗೆ ಹೇಗೆ ಹೇಳುವುದು? ನಾವು ಸದಾಕಾಲ ಸೀತೆಯ ಕಾವಲನ್ನು ಕಾಯುತ್ತಿದ್ದೇವೆ, ಎಲ್ಲಿಯೂ ಹೋಗಿಲ್ಲ ಮಹಾಪ್ರಭು. ಹೌದು ಮಹಾಪ್ರಭು, ಹೊರಗೆ ನಡೆಯುತ್ತಿರುವ ವಿಚಾರ ನಮಗೆ ತಿಳಿಯದು. ನಾವು ಏನನ್ನೂ ಹೇಳಲಿಲ್ಲ. ಎಂತಹ ಅಸಮರ್ಥರು! ಕರ್ತವ್ಯದಲ್ಲಿ ವಿಫಲರಾಗುತ್ತಿರುವ ನೀವು ತಲೆದಂಡ ತೆರಬೇಕಾಗುತ್ತದೆ. ಎಚ್ಚರ! ಅಮ್ಮ ತಾಯಿ, ರಾಮನ ಆಗಮನವನ್ನು ನಿನಗೆ ಯಾರು ತಿಳಿಸಿದರೆಂದು ನಮ್ಮ ಪ್ರಭುಗಳಿಗೆ ಹೇಳು. ಆ ವಿಷಯವನ್ನು ನಾವು ನಿನಗೆ ಹೇಳಿಲ್ಲವೆಂದು ಪ್ರಭುಗಳಿಗೆ ತಿಳಿಸು. ಸತ್ಯವೇನೆಂದು ಹೇಳಿ ಪ್ರಭುಗಳ ಕೋಪದಿಂದ ನಮ್ಮನ್ನು ಉಳಿಸು. ಹೌದು ಸೀತೆ, ಪ್ರಭುಗಳ ಸೇವೆಯನ್ನು ನಾವು ನಿಷ್ಠೆಯಿಂದ ಮಾಡಿದ್ದೇವೆ ಎಂದು ನೀನೇ ಅವರಿಗೆ ತಿಳಿಸು. ರಾಕ್ಷಸಿಯರೇ, ಹೆದರಬೇಡಿ. ನೀವು ನಿಮ್ಮ ಪ್ರಭುವಿನ ಆಜ್ಞೆಯಂತೆ ನಡೆದುಕೊಂಡಿದ್ದೀರಿ. ನನಗೆ ಸಾಕಷ್ಟು ಸಂಕಟ ಕೊಟ್ಟಿದ್ದೀರಿ. ಆದರೆ ಇನ್ನು ಅದಕ್ಕೆಲ್ಲ ಕೊನೆ. ನಿಮ್ಮ ಪ್ರಭು ನನ್ನ ಸ್ವಾಮಿಗೆ ಶರಣಾಗಿ ತಲೆಬಾಗುವ ಕ್ಷಣ ಸನ್ನಿಹಿತವಾಗಿದೆ. ಇಲ್ಲ, ಸಾಧ್ಯವಿಲ್ಲ. ಏ ದಶಕಂಡ ಎಂದಿಗೂ ಯಾರಿಗೂ ಯಾವ ಕಾರಣಕ್ಕೂ ತಲೆಬಾಗುವುದಿಲ್ಲ. ಅದರಲ್ಲೂ ಆ ರಾಮನಿಗೆ ತಲೆಬಾಗುವುದು ಅಸಂಭವ, ಅಸಂಭವ. ಅವಿವೇಕಿ, ಮಹಾಮೂರ್ಖ, ದುರುಳ ರಾವಣ, ನಿನ್ನ ಪ್ರಾಣ ಉಳಿಯಬೇಕೆಂಬ ಆಸೆ ನಿನಗಿದ್ದರೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗಿ ಕ್ಷಮೆ ಕೇಳು. ಇಲ್ಲವಾದರೆ ನಿನ್ನನ್ನು ನನ್ನ ಸ್ವಾಮಿ... ಸಾಕು, ನಿಲ್ಲಿಸು ನಿನ್ನ ಸ್ವಾಮಿಯ ಗುಣಗಾನ. ಆ ರಾಮ ಲಂಕೆಗೆ ಬಂದಿರುವುದು ನನ್ನ ಸಂಹಾರಕ್ಕಲ್ಲ, ಅವನ ಸಂಹಾರಕ್ಕೆ. ಯಾರ ಸಂಹಾರವೆಂದು ತಿಳಿಯಲು ಹೆಚ್ಚು ಸಮಯವಿಲ್ಲ. ರಾಮಬಂಟನಾದ ಹನುಮಂತನೇ ಈ ಲಂಕೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿ ಹೋದ. ಅವನನ್ನೇ ಏನು ಮಾಡಲಾಗಲಿಲ್ಲ. ಇನ್ನು ನನ್ನ ರಾಮನನ್ನು ಏನು ಮಾಡಬಲ್ಲೆ? ಅದು ನಿನಗೆ ತಿಳಿಯುತ್ತದೆ. ನನ್ನ ಪರಾಕ್ರಮದ ಪರಿಚಯವಾಗುತ್ತದೆ. ರಾಮನು ಹತನಾಗಿರುವುದನ್ನು ಪ್ರತ್ಯಕ್ಷವಾಗಿ ತೋರಿಸುತ್ತೇನೆ. ರಾಮನ ಮರಣವನ್ನು ಕಂಡ ಮೇಲಾದರೂ ನೀನು ನನ್ನ ವಶಲಾಗಲೇಬೇಕು. ಆಗಲಿ ಆಗಲಿ.
ಆ ರಾಮನ ಶಿರದೊಂದಿಗೆ ಬಂದು ನಿನ್ನನ್ನು ಕಾಣುತ್ತೇನೆ. ಪ್ರಣಾಮಗಳು ಲಂಕೇಶ್ವರ. ಬಾ ವಿದ್ಯುಜ್ಜಿಹ್ವ, ನಿನಗಾಗಿಯೇ ಕಾಯುತ್ತಿದ್ದೆ. ನಿನ್ನಿಂದ ನನಗೆ ಒಂದು ಕೆಲಸವಾಗಬೇಕಾಗಿದೆ. ಅದೇನು ಅಪ್ಪಣೆ ಮಾಡಿ, ನಾನು ಸದಾ ನಿಮ್ಮ ಸೇವೆಗೆ ಸಿದ್ಧ. ಏನಾಗಬೇಕಿದೆ? ನನಗೆ ರಾಮನ ಶಿರಸ್ಸು ಬೇಕಾಗಿದೆ. ರಾಮನ ಶಿರಸ್ಸೆ? ಹೌದು, ನನಗೆ ರಾಮನ ಶಿರಸ್ಸೇ ಬೇಕು. ರಾಮನ ಶಿರಸ್ಸು ನನ್ನಿಂದ ತರಲು ಸಾಧ್ಯವೇ? ನನ್ನಂತಹ 14,000 ರಾಕ್ಷಸರನ್ನು 2.5 ಮುಹೂರ್ತದಲ್ಲಿ ಸಂಹರಿಸಿದ ಆ ರಾಮನ ಶಿರಸ್ಸನ್ನು ತರುವುದು ಹೇಗೆ ಸಾಧ್ಯ? 14,000 ರಾಕ್ಷಸರನ್ನು ಕೊಂದ ಉದ್ದಟತನಕ್ಕೆ ಅವನ ತಲೆಯನ್ನು ನಾನೇ ತರುತ್ತೇನೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ನನಗೀಗ ಬೇಕಾಗಿರುವುದು ಆ ರಾಮನ ಕೃತಕ ತಲೆ ಹಾಗೂ ಧನುಸ್ಸು. ಆಗಬಹುದು. ಅದಕ್ಕೆಂದೇ ನಿನ್ನನ್ನು ಕರೆಸಿದ್ದು. ಯಾವುದಕ್ಕೂ ಜಗ್ಗದ ಸೀತೆಯನ್ನು ನಮ್ಮ ಮಾಯಾಶಕ್ತಿಯಿಂದ ವಿಮೋಹಗೊಳಿಸೋಣ. ನೀನು ನಿನ್ನ ಮಾಯಾಶಕ್ತಿಯಿಂದ ಅವನ ಕೃತಕ ತಲೆ ಹಾಗೂ ಬಿಲ್ಲನ್ನು ಸೃಷ್ಟಿ ಮಾಡು. ಖಂಡಿತ ಈ ಕೆಲಸವನ್ನು ಮಾಡುತ್ತೇನೆ ಪ್ರಭು. ಆ ಕೆಲಸ ಈಗಲೇ ಆಗಬೇಕು. ನೀನು ನಿನ್ನ ಮಾಯಾಶಕ್ತಿಯನ್ನು ನನಗೆ ಈಗಲೇ ತೋರಿಸು. ಅಪ್ಪಣೆ ಪ್ರಭು. ಚಿಕ್ಕಪ್ಪ, ನಮ್ಮ ಬಲಾಬಲಗಳನ್ನು ತಿಳಿದುಕೊಳ್ಳಲು ಆ ರಾವಣ ಗೂಢಾಚಾರರನ್ನು ಕಳುಹಿಸಿದಂತೆ ನಾವು ಮಾಡಬಹುದಲ್ಲವೇ? ರಾಜನೀತಿಯಲ್ಲಿ ಗೂಢಾಚಾರ್ಯವು ಒಂದು ಪ್ರಮುಖವಾದ ಅಂಗ. ಈಗ ನಮಗೆ ಅದರ ಅಗತ್ಯವಿದೆಯೇ? ಯೋಚಿಸಬೇಕು. ಅವರ ಬಲಾಬಲಗಳು ತಿಳಿಯಲಿ ತಿಳಿಯದೇ ಇರಲಿ, ಶತ್ರುಗಳನ್ನು ದಮನ ಮಾಡುವುದೇ ನಮ್ಮ ಕರ್ತವ್ಯ. ಶತ್ರುಗಳ ಬಲಕ್ಕೆ ಹೆದರುವ ಹೇಡಿಗಳು ಇಲ್ಲಿ ಯಾರೂ ಇಲ್ಲ. ಭಲೆ ವಿದ್ಯುಜ್ಜಿಹ್ವ, ನಿನ್ನ ಸೃಷ್ಟಿ ಅದ್ಭುತವಾಗಿದೆ. ನಿನ್ನ ಈ ಸುಳ್ಳು ಸತ್ಯಕ್ಕಿಂತ ಸತ್ಯವಾಗಿದೆ. ಧನ್ಯನಾದೆ ಪ್ರಭು, ಧನ್ಯನಾದೆ. ಈ ಕೃತಕ ರಾಮನ ತಲೆ ಮತ್ತು ಬಿಲ್ಲನ್ನು ತೋರಿಸಿ ಸೀತೆಯನ್ನು ಗೆಲ್ಲಬೇಕು, ಗೆಲ್ಲಲೇಬೇಕು. ರಾವಣೇಶ್ವರನಿಗೆ ಜಯವಾಗಲಿ. ಲಂಕೇಶ್ವರನಿಗೆ ಜಯವಾಗಲಿ. ಲಂಕೇಶ್ವರನಿಗೆ ಜಯವಾಗಲಿ. ರಾವಣೇಶ್ವರನಿಗೆ ಜಯವಾಗಲಿ ಎಂದು ಹೇಳಬೇಡಿ. ಸಾಕು ಸಾಕು. ಜಯವಾಗಲಿ ಎಂದು ಹೇಳಬೇಡಿ ಎಂದರೆ ಜಯವಾಗದಿರಲಿ ಎಂದು ಹೇಳಿ ಎಂದು ಅರ್ಥವಲ್ಲ. ಜಯವಾಗಿದೆ ಎಂದು ಹೇಳಿ. ಹೇಳಿ. ರಾವಣೇಶ್ವರನಿಗೆ ಜಯವಾಗಿದೆ. ಲಂಕೇಶ್ವರನಿಗೆ ಜಯವಾಗಿದೆ. ಇನ್ನೊಮ್ಮೆ ಹೇಳಿ. ರಾವಣೇಶ್ವರನಿಗೆ ಜಯವಾಗಿದೆ. ಲಂಕಾಧೀಶ್ವರನಿಗೆ ಜಯವಾಗಿದೆ. ಕೇಳಿದೀಯ ಸೀತೆ? ಅವರು ಸುಮ್ಮನೆ ಹೇಳುತ್ತಿಲ್ಲ. ನನಗೆ ನಿಜವಾಗಲೂ ಜಯವಾಗಿದೆ. ನಾನು ನನ್ನ ಶತ್ರುವಿನ ಮೇಲೆ ವಿಜಯ ಸಾಧಿಸಿದ್ದೇನೆ. ನನ್ನ ನಿನ್ನ ನಡುವೆ ಇದ್ದ ರಾಮ ಪರಾಭವಗೊಂಡಿದ್ದಾನೆ. ನಿನ್ನ ಕಪಟ ಮಾತುಗಳನ್ನು ನಿಜವೆಂದು ನಂಬುವಷ್ಟು ಮೂರ್ಖಳಲ್ಲ ನಾನು. ಆದರೆ ಸತ್ಯವನ್ನು ನಂಬಲೇಬೇಕಾದಾಗ ಮೂರ್ಖಳಂತೆ ವರ್ತಿಸಬಾರದು. ನಾನು ನಿನ್ನನ್ನು ಪರಿಪರಿಯಾಗಿ ಕೇಳಿಕೊಂಡೆ. ನೀನು ನನ್ನ ಮಾತುಗಳನ್ನು ಕೇಳಲಿಲ್ಲ. ನೀನು ನನ್ನ ವಶವಾಗಬೇಕಾದರೆ ನನಗಿದ್ದದ್ದು ಇದೊಂದೇ ಮಾರ್ಗ. ನನ್ನ ಸೋದರ ಸಂಬಂಧಿ ಖರನನ್ನು ಸಂಹರಿಸಿದ ಆ ನಿನ್ನ ಸ್ವಾಮಿ ರಾಮ ಹತನಾಗಿದ್ದಾನೆ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಸುಳ್ಳು, ಎಲ್ಲವೋ ನೀಚ. ನನ್ನ ಸ್ವಾಮಿಯ ಬಗ್ಗೆ ನಿನ್ನ ಸುಳ್ಳುಗಳನ್ನು ನನ್ನಿಂದ ಕೇಳಲು ಸಾಧ್ಯವಿಲ್ಲ. ಮುಚ್ಚಿಕೋ, ಕಿವಿ ಮುಚ್ಚಿಕೋ. ನೀನು ಎಷ್ಟೇ ಕಿವಿ ಮುಚ್ಚಿದರೂ
ಸತ್ಯವು ಕಣ್ಣಿಗೆ ಕಾಣುತ್ತದೆ. ನೀನು ಯಾರ ಪ್ರೇಮಕ್ಕಾಗಿ ನಿನ್ನ ಸೌಂದರ್ಯವನ್ನು ಕಾರುಣ್ಯವನ್ನು ವ್ಯರ್ಥಗೊಳಿಸಿರುವೆಯೋ ನಿನ್ನ ಪ್ರೇಮದ ಬುಡವನ್ನೇ ಕತ್ತರಿಸಿ ಹಾಕಿದ್ದೇನೆ. ನಿನ್ನ ಪತಿಯನ್ನು ಸಂಹರಿಸಿ ನಿನ್ನ ದರ್ಪವನ್ನು ಅರಗಿಸಿದ್ದೇನೆ. ಇನ್ನು ನೀನು ನನ್ನ ವಶಳಾಗಲೇಬೇಕು. ಇನ್ನು ಆ ರಾಮನ ಚಿಂತೆ ಬಿಡು. ಸತ್ತವನಿಂದ ನಿನಗೇನಾಗಬೇಕು? ನನ್ನ ಪತ್ನಿಯಾಗು, ನನ್ನ ರಾಣಿಯರಿಗೆ ರಾಣಿಯಾಗು, ನನ್ನ ಅಂತಃಪುರದ ಅಗ್ರಮಹಿಷಿಯಾಗು. ಓಹೋ, ನಿನಗಿನ್ನೂ ನಂಬಿಕೆ ಬರುತ್ತಿಲ್ಲ ಅಲ್ಲವೇ? ನಿನ್ನ ರಾಮನ ವಧೆ ಹೇಗಾಯಿತೆಂದು ಹೇಳುತ್ತೇನೆ, ಕೇಳು. ಇದೇನಿದು? ರಾಮನ ವಧೆ ಆಯಿತೆಂದು ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳುತ್ತಿರುವರಲ್ಲ. ನನಗೆ ಗೊತ್ತಿಲ್ಲದೆ ಅಂಥ ಕೃತ್ಯ ಹೇಗೆ ನಡೆಯಲು ಸಾಧ್ಯ? ಇಲ್ಲ, ಇದರಲ್ಲಿ ಏನೋ ಇದೆ. ಹೇಳುತ್ತೇನೆ ಕೇಳು. ನಿನ್ನನ್ನು ಬಿಡಿಸಿಕೊಂಡು ಹೋಗುವ ಸಲುವಾಗಿ ರಾಮನು ವಾನರ ಸೈನ್ಯದೊಡನೆ ಸಾಗರವನ್ನು ದಾಟಿ ಇಲ್ಲಿಗೆ ಬಂದಿರುವ ವಿಷಯ ನಿನಗೂ ತಿಳಿದೇ ಇದೆ. ರಾಮ ಮತ್ತು ವಾನರ ಸೈನ್ಯ ಮಾರ್ಗಾಯಾಸದಿಂದ ಬಳಲಿ ಸಮುದ್ರ ತೀರದಲ್ಲಿ ನಿದ್ರಾವಶರಾಗಿದ್ದರು. ಅರ್ಧರಾತ್ರಿಯಲ್ಲಿ ನಮ್ಮ ಗೂಢಚಾರರು ಅವರನ್ನು ಕಂಡರು. ನಮ್ಮ ಸೇನಾಪತಿ ಪ್ರಹಸ್ತನ ನೇತೃತ್ವದಲ್ಲಿ ನಮ್ಮ ರಾಕ್ಷಸ ಸೈನ್ಯ ಸಿದ್ಧವಾಗಿಯೇ ಇತ್ತು. ಹಠಾತ್ತನೆ ನುಗ್ಗಿ ವಾನರ ಸೈನ್ಯವನ್ನು ಧ್ವಂಸಗೊಳಿಸಿದರು. ಎಲ್ಲವೋ ರಾವಣ, ಹೀಗೆ ಸುಳ್ಳಿನ ಮೇಲೆ ಸುಳ್ಳುಗಳನ್ನು ಹೇಳುತ್ತಾ ಸುಮ್ಮನೆ ಕಂಠಶೋಷಣೆ ಮಾಡಿಕೊಳ್ಳಬೇಡ. ನಿನ್ನ ಯಾವ ಮಾತುಗಳನ್ನು ನಾನು ನಂಬುವುದಿಲ್ಲ. ನಂಬಲೇಬೇಕು ಸೀತೆ, ನಂಬಲೇಬೇಕು. ಪ್ರಹಸ್ತ ತನ್ನ ದೊಡ್ಡ ಕತ್ತಿಯಿಂದ ರಾಮನ ಶಿರವನ್ನು ಕತ್ತರಿಸಿದ. ಒಂದೇ ನೆಗೆತಕ್ಕೆ ಆ ದ್ರೋಹಿ ವಿಭೀಷಣನನ್ನು ಸಂಹರಿಸಿದ. ಲಕ್ಷ್ಮಣ ಸಹಿತ ವಾನರರು ಪಲಾಯನಗೈದರು. ಸುಗ್ರೀವ ಕೊರಳು ಮುರಿದುಕೊಂಡ ಹನುಮಂತ ಜಾಂಬವಂತನನ್ನು ನಮ್ಮ ರಾಕ್ಷಸ ವೀರರು ಸುಲಭವಾಗಿ ಸಂಹರಿಸಿದರು. ನಿನ್ನ ಸ್ವಾರ್ಥಕ್ಕಾಗಿ ವಂಚನೆಯಿಂದ ಕಪಟ ವೇಷವನ್ನು ಧರಿಸಿ ನನ್ನನ್ನು ಅಪಹರಿಸಿದ ನೀಚ, ನಿನ್ನ ಮಾತುಗಳನ್ನು ನಾನು ನಂಬಬೇಕೆ? ಒಬ್ಬ ಸಾಮಾನ್ಯ ವಾನರ ವೀರನನ್ನು ಗೆಲ್ಲುವ ಶಕ್ತಿ ನಿನಗಾಗಲಿ ನಿನ್ನ ರಾಕ್ಷಸ ವೀರರಿಗಾಗಲಿ ಇಲ್ಲ. ನಿನ್ನನ್ನು ನಂಬಿಸಲು ನಾನು ಸುಳ್ಳು ಹೇಳುತ್ತೇನೆಂದು ಭಾವಿಸಬೇಡ. ನಿನಗೆ ನನ್ನ ಮಾತು ಸತ್ಯವೆಂದು ನಿರೂಪಿಸಲು ಸಾಕ್ಷಿಯೊಡನೆ ಬಂದಿದ್ದೇನೆ. ನಿನ್ನ ಪತಿ ಹತನಾಗಿದ್ದಾನೆ. ಅವನ ರಕ್ತ ಸಿಕ್ತವಾದ ಶಿರವನ್ನು ನಿನಗೆ ತೋರಿಸಲೆಂದೇ ತರಿಸಿದ್ದೇನೆ. ಸಖಿ ಪ್ರಭು, ಆ ರಾಮನ ಶಿರದೊಡನೆ ಬರುವಂತೆ ವೀರ ವಿದ್ಯುಜ್ಜಿಹ್ವನಿಗೆ ಹೇಳು. ಆಗಲಿ ಪ್ರಭು. ವಿಚಿತ್ರವಾಗಿದೆಯಲ್ಲ, ರಾಮನ ಶಿರಸ್ಸೆ, ಅದು ಹೇಗೆ ಸಾಧ್ಯ? ಲಂಕೇಶ ಹೇಳಿದ ಮಾತೆಲ್ಲ ಸತ್ಯವೇ? ಯಾವಾಗ ಯುದ್ಧ ನಡೆಯಿತು? ಯಾವಾಗ ರಾಮನ ಸಂಹಾರವಾಯಿತು? ಇಲ್ಲ, ಇದರಲ್ಲಿ ಏನೋ ಮೋಸವಿದೆ. ಪ್ರಣಾಮಗಳು ಲಂಕೇಶ್ವರ. ವಿದ್ಯುಜ್ಜಿಹ್ವ, ಪ್ರಹಸ್ತನ ಖಡ್ಗಾಘಾತಕ್ಕೆ ಬಲಿಯಾದ ಆ ರಾಮನ ಶಿರವನ್ನು ಇವಳಿಗೆ ತೋರಿಸು. ಇವಳ ಪತಿಯ ಗತಿ ಏನಾಗಿದೆ ಎಂದು ಎಲ್ಲರೂ ನೋಡಲಿ. ನೋಡು ನೋಡು,
ಇದನ್ನು ನೋಡಿದ ಮೇಲೆ ನಾನು ಹೇಳಿದ್ದು ಸತ್ಯವೋ ಸುಳ್ಳೋ ನೀನೇ ನಿರ್ಧರಿಸು. ನಿನ್ನ ಪತಿ ಸದಾ ನೀನು ಗುಣಗಾನ ಮಾಡುತ್ತಿದ್ದೀಯಲ್ಲ, ಸ್ವಾಮಿ ಸ್ವಾಮಿ ಎಂದು. ಅವನ ಅವಸ್ಥೆ ಏನಾಗಿದೆ ನೋಡು. ಆ ರಾಮನ ವಿಖ್ಯಾತ ಬಿಲ್ಲು ಇಲ್ಲಿದೆ, ಅದನ್ನು ನೋಡು ನೋಡು. ಸುಳ್ಳನ್ನು ಕೇಳಲಾರೆ ಎಂದೇ ಅಲ್ಲ, ಸತ್ಯವನ್ನು ಕಣ್ಣಾರೆ ನೋಡು. ಇನ್ನಾದರೂ ನನ್ನ ವಶಳಾಗು ಸೀತೆ. ಯಾರಿಗಾಗಿ ಈ ಹಠ? ನನ್ನ ವಶಳಾಗು. ಸ್ವಾಮಿ, ಅಯ್ಯೋ, ಇದೇನಿದು? ಇದು ರಾಮನ ಶಿರವೇ? ಪಾಪ, ಸೀತೆ ಆಘಾತವನ್ನು ತಡೆಯಲಾರದೆ ಮೂರ್ಛೆ ಹೋದಳಲ್ಲ. ಈ ವಿಷಯವನ್ನು ನಾನು ಕೂಡಲೇ ಮಾತೆಯವರಿಗೆ ತಿಳಿಸಬೇಕು. ಮಾತೆ, ಮಾತೆ, ತ್ರಿಜಟೆ, ಏಕೆ? ಏನಾಯಿತು? ಏಕೆ ಹೀಗೆ ಕೂಗುತ್ತಿರುವೆ? ಅನಾಹುತವಾಯಿತು ಮಾತೆ, ಅನಾಹುತವಾಯಿತು. ಅನಾಹುತವೇ? ಏನು ಅನಾಹುತವಾಯಿತು? ಬೇಗ ಹೇಳು ತ್ರಿಜಟೆ. ಲಂಕೇಶ ಅಶೋಕವನಕ್ಕೆ ಬಂದು ಸೀತೆಯ ಎದುರಿನಲ್ಲಿ ರಾಮನ ಶಿರಸ್ಸನ್ನು, ಅವನ ಮುರಿದ ಬಿಲ್ಲನ್ನು ತೋರಿಸಿದರು. ಏನು? ರಾಮನ ಶಿರಸ್ಸೆ? ಅದು ಹೇಗೆ ಸಾಧ್ಯ? ನಾನೇ ನೋಡಿದೆ ಮಾತೆ. ಸ್ವತಃ ವಿದ್ಯುತ್ ಜಿಹ್ವನೆ ಅದನ್ನು ಅಲ್ಲಿಗೆ ತೆಗೆದುಕೊಂಡು ಬಂದ. ಓ, ವಿದ್ಯುತ್ ಜೀವನೆ. ತ್ರಿಜಟೆ, ಅವನು ಮಾಯಾ ಸೃಷ್ಟಿಯಲ್ಲಿ ಪ್ರವೀಣನೆಂಬುದು ನಿನಗೆ ತಿಳಿಯದೆ? ಅಂದರೆ ಮಾತೆ, ಅದು ನಿಜವಾದ ರಾಮನ ಶಿರಸ್ಸಲ್ಲವೇ? ಆ ಮುರಿದ ಬಿಲ್ಲು ರಾಮನದ್ದಲ್ಲವೇ? ಸೀತೆಯ ಹೃದಯ ಒಡೆಯುವ ಆ ಶಿರಸ್ಸು ನಿಜವಾದದ್ದಲ್ಲವೇ? ಖಂಡಿತ ಇಲ್ಲ ತ್ರಿಜಟೆ. ಯುದ್ಧವೇ ಆರಂಭವಾಗಿಲ್ಲವೆಂದ ಮೇಲೆ ರಾಮನ ಶಿರಸ್ಸು ಎಲ್ಲಿಂದ ಬರುತ್ತದೆ? ರಾವಣ ಮಾತೆ ಕೈಕೆಸಿಯವರು ತಮ್ಮ ತಂದೆಯೊಂದಿಗೆ ರಾಮ ರಾವಣರ ಯುದ್ಧ ತಡೆಯಲು ರಾವಣನನ್ನು ಒಲಿಸಿಕೊಳ್ಳುವಲು ಪ್ರಯತ್ನಿಸುತ್ತಿರುವರಂತೆ. ಅದು ನಿಜವಾದ ಶಿರಸ್ಸಲ್ಲ ಅಂದ ಮೇಲೆ ಅಂತ ಪ್ರಯತ್ನ ಮಾಡುತ್ತಿದ್ದರೆ? ಅಪ್ಪ, ಹೋದ ಜೀವ ಮರಳಿ ಬಂದಂತಾಯಿತು. ಆದರೆ ನಿಜವಾದ ಸಂಗತಿ ತಿಳಿಯದೆ ಆ ಶಿರಸ್ಸನ್ನು ಕಂಡು ಸೀತೆ ಮೂರ್ಛೆ ಹೋದಳು. ಹೌದೇ? ಅಯ್ಯೋ, ಎಂತ ಅಚಾತುರ್ಯ! ಸೀತೆಗೆ ನಿಜ ಸಂಗತಿ ತಿಳಿಯಬೇಕು. ಅದೆಲ್ಲ ವಿದ್ಯುತ್ ಜೀವನ ಮಾಯೆ ಎಂದು ನಾನೇ ತಿಳಿಸುತ್ತೇನೆ. ಹಾಗೆ ಮಾಡಿ ಮಾತೆ. ರಾವಣ ಅಶೋಕವನದಿಂದ ನಿರ್ಗಮಿಸಿದ ಕೂಡಲೇ ಈ ವಿಷಯವನ್ನು ಸೀತೆಗೆ ತಿಳಿಸಿದರೆ ಅವಳ ದುಃಖ ಶಮನವಾಗಿ ಸಮಾಧಾನ ಮೂಡುತ್ತದೆ. ಆಗಲಿ. ಈ ಕೂಡಲೇ ರಾವಣ ಹೊರಡುವ ಸಮಯವನ್ನು ಕಾದು ಸೀತೆಗೆ ನಿಜ ಸಂಗತಿ ತಿಳಿಸುತ್ತೇನೆ. ಅದಕ್ಕೂ ಮುಂಚೆ ಮಂಡೋದರಿಯನ್ನು ಕಾಣಬೇಕು. ನಾನಿನ್ನು ಬರುತ್ತೇನೆ.
ಇಂಥ ಘೋರವನ್ನು ನೋಡುವ ಬದಲು ನನ್ನ ಪ್ರಾಣ ಹೊರಟು ಹೋಗಬಾರದಿತ್ತೆ. ಕೈಕೇಯಿ, ನಿನ್ನ ಮನೋವ್ರತ ಈಡೇರಿತು. ನಿನ್ನಿಂದ ರಘುಕುಲ ತಿಲಕನಾದ ನನ್ನ ಪತಿ ಇನ್ನು ಇಲ್ಲವಾದರೆ, ಕೈಕೇಯಿ, ನೀನು ನಾರು ಮಡಿಯನ್ನು ಉಳಿಸಿ ನನ್ನ ಪತಿಯನ್ನು ಕಾಡಿಗೆ ಕಳಿಸಿ ಇಂಥ ಘೋರವಾದ ಮರಣಕ್ಕೆ ಗುರಿಯಾಗುವಂತೆ ಮಾಡಿಬಿಟ್ಟೆಯಲ್ಲ. ವಿದ್ಯುಜ್ಜಿಹ್ವ, ಅವಳ ದುಃಖವನ್ನು ನೋಡು. ಇವಳು ಅಂದೇ ನನ್ನ ಮಾತನ್ನು ಕೇಳಿದ್ದರೆ ಇವಳ ಈ ಪತಿ ಜೀವಂತವಾಗಿರುತ್ತಿದ್ದ. ಇವಳ ಹಠವೇ ಇವನಿಗೆ ಮೃತ್ಯುವಾಯಿತು. ಹೌದು ಮಹಾಪ್ರಭು, ತನ್ನ ಪತಿಯ ಸಾವಿಗೆ ಇವಳೇ ಕಾರಣ. ಮಹಾಬಾಹುವೆ, ಧರ್ಮಪಾಲಕರಾದ ನಿಮ್ಮನ್ನು ಈ ಅವಸ್ಥೆಯಲ್ಲಿ ನೋಡುವಂತಾಯಿತಲ್ಲವೇ? ನನ್ನನ್ನು ವಿಧವೆಯಾಗಿ ಮಾಡಿಬಿಟ್ಟಿರಿ. ನೀವೇ ಸರ್ವಸ್ವವೆಂದು ನಂಬಿದ್ದ ನಾನು ನಿಮ್ಮ ಅವಸಾನವನ್ನು ಹೇಗೆ ಸಹಿಸಲಿ? ನೀವಿಲ್ಲದೆ ಹೇಗೆ ಬದುಕಲಿ? ನನ್ನನ್ನು ವರಿಸಿದರೆ ಆ ನಿನ್ನ ದುಃಖ ಕಡಿಮೆಯಾಗುತ್ತದೆ. ಈ ಪಾಪಿ ರಾವಣ ನನಗೆ ಬೇಕಾದಷ್ಟು ದುಃಖವನ್ನು ಕೊಟ್ಟಿದ್ದಾನೆ. ಆ ದುಃಖವನ್ನು ನಿವಾರಿಸಲು ನನ್ನನ್ನು ಈ ದುಷ್ಟನಿಂದ ಬಿಡಿಸಲು ಬಂದ ನಿಮ್ಮನ್ನೇ ಈ ದುರುಳರು ಕೊಂದು ಹಾಕಿದರೆ, ಈಗಲಾದರೂ ಏ ರಾವಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ರಘುನಂದನ, ಪ್ರಾಣಪ್ರಿಯ, ಜ್ಯೋತಿಷ್ಯರು ನಿಮಗೆ ದೀರ್ಘಾಯಸ್ಸು ಎಂದು ಹೇಳಿದರು. ಆದರೆ ಅದು ಸುಳ್ಳಾಗಿ ನೀವು ಅಲ್ಪಾಯುಷಿಯಾದಿರಲ್ಲ ಸ್ವಾಮಿ. ನಿನ್ನ ಗ್ರಹಗತಿಯನ್ನು ಈ ರಾವಣ ಬದಲಿಸಬಲ್ಲ. ರಾಮಚಂದ್ರ, ಪುರುಷೋತ್ತಮ, ನನ್ನನ್ನು ಪರಿತ್ಯಜಿಸಿ ಭೂಮಿಯನ್ನು ಅಪ್ಪಿಕೊಂಡಿರಲ್ಲ. ನಾನು ಗಂಧಮಾಲೆಯೊಂದಿಗೆ ಪೂಜಿಸುತ್ತಿದ್ದ ಈ ನಿಮ್ಮ ದಿವ್ಯ ಧನಸ್ಸು ನಿರರ್ಥಕವಾಯಿತಲ್ಲ. ನಿರರ್ಥಕವಾದದನ್ನು ಮರೆತು ಅರ್ಥವಾದ ನಿರ್ಧಾರವನ್ನು ಮಾಡಲು ಸಿದ್ಧಳಾಗು ಸೀತೆ. ಎಲ್ಲವೋ ದುರುಳ ರಾವಣ, ನಾನು ಅರ್ಥಪೂರ್ವಕವಾದ ಕಾರ್ಯವನ್ನೇ ಮಾಡುತ್ತಿದ್ದೇನೆ. ನನ್ನ ಪತಿಯ ಶಿರಸ್ಸು ಮತ್ತು ಶರೀರದೊಂದಿಗೆ ನನ್ನ ಶರೀರವನ್ನು ಸೇರಿಸು. ಮಹಾತ್ಮನಾದ ನನ್ನ ಪತಿ ಹೋದ ದಾರಿಯಲ್ಲೇ ನಾನು ಹೋಗುತ್ತೇನೆ. ನನ್ನ ಪತಿ ಇಲ್ಲದೆ ಕ್ಷಣ ಮಾತ್ರವೂ ನಾನು ಜೀವಿಸಿ ಇರಲು ಬಯಸುವುದಿಲ್ಲ. ಜೀವಿಸಿರಲೇಬೇಕು, ನನಗಾಗಿ ಜೀವಿಸಲೇಬೇಕು. ಈ ಲಂಕೆಯ ಮಹಾರಾಣಿಯಾಗಿ ನನ್ನೊಂದಿಗೆ ಭೋಗ ಭಾಗ್ಯಗಳನ್ನು ಆನಂದಿಸಬೇಕು. ಕ್ಷಮಿಸಿ ಮಹಾಪ್ರಭು, ಸೇನಾಪತಿ ಪ್ರಹಸರು ಮಂತ್ರಿಗಳೊಡನೆ ತಮ್ಮನ್ನು ಸಂದರ್ಶಿಸಲು ಕಾದಿದ್ದಾರೆ. ನಾನು ಈಗಲೇ ಬರುತ್ತೇನೆ. ಎಲೈ ಸೀತೆ, ಕಡೆಯ ಬಾರಿ ನಿನ್ನ ಪತಿಯ ಸಾವಿಗಾಗಿ ಎಷ್ಟು ದುಃಖಿಸುತ್ತೀಯೋ ದುಃಖಿಸು, ಎಷ್ಟು ಕಣ್ಣೀರು ಸುರಿಸುತ್ತೀಯೋ ಸುರಿಸು. ಆಮೇಲೆ ಸಂಪೂರ್ಣವಾಗಿ ನಿನ್ನ ಪತಿಯನ್ನು ಮರೆತು ನನ್ನನ್ನು ವರೆಸುವೆಯಂತೆ. ಸುರಮೆ, ನೀನು ಹೇಳುತ್ತಿರುವುದು ಸತ್ಯವೇ? ರಾಮನ ಮಾಯಾ ಶಿರಸ್ಸನ್ನು ಸೃಷ್ಟಿಸಿ ಅದನ್ನು ಸೀತೆಗೆ ತೋರಿಸಿ ಅವಳನ್ನು ಒಲಿಸಿಕೊಳ್ಳುವ ನೀಚ ಕೃತ್ಯಕ್ಕೂ ಇಳಿದು ಬಿಟ್ಟರೆ? ಹೌದು ಮಂಡೋದರಿ,
ತ್ರಿಜಟೆ ಬಂದು ಈ ವಿಷಯ ತಿಳಿಸಿದಾಗ ನನಗೂ ಜಿಗುಪ್ಸೆಯಾಯಿತು. ರಾವಣನಂತ ಮಹಾ ವ್ಯಕ್ತಿ ಮೋಹದಿಂದ ಎಷ್ಟು ಅಲ್ಪರಾದರೆಂದು ಬೇಸರವೂ ಆಯಿತು. ಪಾಪ, ಪರಮ ಸಾಧ್ವಿಯಾದ ಆ ಸೀತೆ ದಂಡಕಾರಣ್ಯದಲ್ಲಿ ಮಾಯಾ ಜಿಂಕೆಯಿಂದ ಮೋಸ ಹೋದಂತೆ ಈಗ ಈ ಮಾಯಾ ಶಿರಸ್ಸಿನಿಂದ ಮೋಸ ಹೋಗಿ ದುಃಖಿತಳಾಗಿದ್ದಾಳೆ. ಅಯ್ಯೋ ದುರ್ವಿಧಿಯೇ, ಎಲ್ಲಿ ನೋಡಿದರೆ ಮಾತೆ ಕೈಕಸಿ ತಮ್ಮ ತಂದೆಯೊಂದಿಗೆ ರಾಮನೊಡನೆ ಯುದ್ಧ ಬೇಡವೆಂದು ಲಂಕೇಶನನ್ನು ಒಪ್ಪಿಸಲು ಕಾಯುತ್ತಿದ್ದಾರೆ. ಆದರೆ ಅವರು ಅಲ್ಲಿ ಅಂಥ ಕಾರ್ಯವನ್ನು ಮಾಡುತ್ತಿದ್ದಾರೆ. ಮಂಡೋದರಿ, ಹಾಗಾದರೆ ಯುದ್ಧ ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆಯೇ? ಹೌದು ಸುರಮಿ, ಈಗಾಗಲೇ ಮಂತ್ರಾಲೋಚನಾ ಭವನದಲ್ಲಿ ಅವರೆಲ್ಲರೂ ಸೇರಿರುತ್ತಾರೆ. ಅಕ್ಕ ಮಂಡೋದರಿ, ನೀವು ಈ ವಿಷಯವನ್ನು ತಿಳಿಸಿದ್ದು ಒಳ್ಳೆಯದೇ ಆಯಿತು. ರಾವಣೇಶ್ವರ ಇತ್ತ ಬಂದ ಕೂಡಲೇ ಸೀತೆಗೆ ಮಾಯಾ ಶಿರಸ್ಸಿನ ವಿಷಯವನ್ನು ತಿಳಿಸಬೇಕೆಂದು ಕಾಯುತ್ತಿದ್ದೆ. ಹೌದು ಸುರಮೆ, ನೀನು ಈ ಕೂಡಲೇ ಆ ಕೆಲಸವನ್ನು ಮಾಡು. ಈಗ ಅಶೋಕವನದಲ್ಲಿ ಲಂಕೇಶನೆಲ್ಲ. ಸರಿ, ನಾನು ಈ ಕೂಡಲೇ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಸಂತೈಸುತ್ತೇನೆ. ಹಾಗೆ ಮಾಡು ಸುರಮೆ. ವಿಭೀಷಣನ ಪತ್ನಿಯಾದ ನಿನ್ನ ಮಾತನ್ನು ಸೀತೆ ನಂಬುತ್ತಾಳೆ. ರಾವಣೇಶ್ವರನ ಪತ್ನಿಯಾದ ನನ್ನ ಮಾತನ್ನು ನಂಬಲು ಸಾಧ್ಯವಿಲ್ಲ. ನೀನು ಈ ಕೂಡಲೇ ಹೋಗಿ ಅವಳ ದುಃಖವನ್ನು ನಿವಾರಿಸು. ಸರಿ, ನಾನು ಈಗಲೇ ಹೊರಡುತ್ತೇನೆ. ಸೀತೆ, ವೈದೇಹಿ, ಸಮಾಧಾನ ಮಾಡಿಕೋ. ಇನ್ನೆಲ್ಲಿಯ ಸಮಾಧಾನ ಸುರಮೆ? ನನ್ನ ಬದುಕಿನ ಆಸೆಯೇ ಭಗ್ನವಾಗಿ ಹೋದ ಮೇಲೆ ಸಮಾಧಾನ ಎಲ್ಲಿಂದ ಬರುತ್ತದೆ? ಸೀತೆ, ಎಲ್ಲ ವಿಷಯವನ್ನು ನಾನು ತ್ರಿಜಟೆಯಿಂದ ತಿಳಿದಿದ್ದೇನೆ. ಇಲ್ಲೇನು ನಡೆಯಿತು? ರಾವಣ ಏನು ಹೇಳಿದ? ನೀನೇಕೆ ದುಃಖಪಟ್ಟೆ? ಎಲ್ಲ ವಿಷಯವನ್ನು ನಾನು ತಿಳಿದಿದ್ದೇನೆ ಸೀತೆ. ನಿನ್ನ ದುಃಖ ನಿವಾರಣೆಯಾಗುವ ಬೇರೊಂದು ವಿಷಯವನ್ನು ತಿಳಿದು ಬಂದಿದ್ದೇನೆ. ಇನ್ನು ಯಾವ ವಿಷಯವನ್ನು ತಿಳಿದು ಏನಾಗಬೇಕಾಗಿದೆ? ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡ ಮೇಲೆ ನನ್ನ ಪಾಲಿಗೆ ಈ ಜಗತ್ತಿನಲ್ಲಿ ಏನೂ ಉಳಿದಿಲ್ಲ. ನಾನು ಅದೇ ವಿಷಯವನ್ನು ತಿಳಿಸಲು ಬಂದೆ ಸೀತೆ. ನೀನು ನಿನ್ನ ಸೌಭಾಗ್ಯವನ್ನು ಕಳೆದುಕೊಂಡಿಲ್ಲ. ಇಂಥ ಕ್ರೂರ ಹಾಸ್ಯವನ್ನು ಮಾಡಬೇಡ. ಹಾಸ್ಯವಲ್ಲ ಸೀತೆ, ವಾಸ್ತವ. ನೀನೇ ಸ್ವಲ್ಪ ಯೋಚಿಸಿ ನೋಡು. ರಾಮನಂತ ಆತ್ಮಜ್ಞಾನಿ ಶತ್ರುಮರ್ದನಕ್ಕೆ ಬಂದವನು ಮೈ ಮರೆತು ನಿದ್ರಾವಶನಾಗುವನೇ? ಪುರುಷ ಸಿಂಹನಾದ ಅವನನ್ನು ಯಾವನೋ ಒಬ್ಬ ವಧಿಸಲು ಸಾಧ್ಯವೇ? ಸುರಮೆ, ಏನು ಹೇಳುತ್ತಿರುವೆ? ಅಂದರೆ ನನ್ನ ಸ್ವಾಮಿಯ ಶಿರಸ್ಸು? ಸುಳ್ಳು ಸುಳ್ಳು ಸುಳ್ಳು! ಬಡಪಾಯಿ ಸೀತೆ, ದುಃಖದ ಬರದಲ್ಲಿ ರಾವಣನ ಕಪಟ ನಾಟಕವನ್ನು ಅರಿಯಲಾರದೆ ಹೋದೆ. ಭ್ರಮೆಗೆ ಒಳಗಾಗಿ ಅದನ್ನೇ ನಿಜವೆಂದು ನಂಬಿ ಘನಘೋರವಾದ ದುಃಖಕ್ಕೆ ವಶಳಾದೆ. ಅಂದರೆ ರಾವಣ ಹೇಳಿದಂತೆ ವಾನರರ ವಧೆಯಾಗಲಿಲ್ಲವೇ? ಅದೆಲ್ಲ ಕಪಟವೇ? ವಾನರ ವೀರರು ಅಷ್ಟು ಸುಲಭವಾಗಿ ಸಂಹಾರವಾಗುತ್ತಾರೆಯೇ? ದೇವೇಂದ್ರನಂತ ರಾಮಚಂದ್ರ ಅವರನ್ನು ರಕ್ಷಿಸುತ್ತಿರುವಾಗ ಅವರನ್ನು ನಾಶ ಮಾಡಲು ಸಾಧ್ಯವೇ? ಸುರಮೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಕತ್ತಲೆಯ ದಾರಿಯಲ್ಲಿ ದಾರಿ ತಪ್ಪಿದ ನನಗೆ ಒಂದು ಆಸೆಯ ದೀಪ ಕಾಣುತ್ತಿದೆ. ಸೀತೆ, ನಿನ್ನ ಪತಿ ಮಹಾವೀರ, ಮಹಾ ತೇಜಸ್ವಿ, ಸರ್ವಶ್ರೇಷ್ಠ ಬಿಲ್ಲುಗಾರ, ಧರ್ಮಾತ್ಮನೆಂದು ಲೋಕವಿಖ್ಯಾತ. ಅವನಷ್ಟೇ ಪ್ರತಾಪಶಾಲಿಯಾಗಿರುವ ಲಕ್ಷ್ಮಣ ಜೊತೆಗಿರುವಾಗ ರಾಮ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ, ಜೊತೆಗೆ ಅನ್ಯರನ್ನು ರಕ್ಷಿಸಬಲ್ಲ. ಎಂಥ ಶತ್ರುವೇ ಆದರೂ ನಿಗ್ರಹಿಸಬಲ್ಲ ರಾಮ ಖಂಡಿತ ಹತನಾಗಿಲ್ಲ.
ಹತನಾಗುವುದೂ ಇಲ್ಲ. ಹಾಗಾದರೆ ಆ ಶಿರಸ್ಸು? ಈ ನನ್ನ 4 ಮಂತ್ರಿಗಳಾದ ಅನಲ, ಶರಭ, ಸಂಪಾತಿ, ಪ್ರಗಸ ಇವರೆಲ್ಲರೂ ಇದೀಗ ತಾನೇ ಲಂಕೆಯಿಂದ ಹಿಂದಿರುಗಿ ಬಂದಿದ್ದಾರೆ. ಆ ನಗರದ ರಕ್ಷಣಾ ವ್ಯವಸ್ಥೆಯನ್ನ ಚೆನ್ನಾಗಿ ತಿಳಿದುಕೊಂಡು ಬಂದಿದ್ದಾರೆ. ವಿಭೀಷಣ, ನಿನ್ನ ಮಂತ್ರಿಗಳಿಗೆ ನಮ್ಮೆಲ್ಲರ ಅಭಿನಂದನೆಗಳು. ಆ ವಿವರಗಳು ಏನೆಂದು ಹೇಳು ವಿಭೀಷಣ. ಹೇಳುತ್ತೇನೆ ರಾಮಚಂದ್ರ. ಲಂಕಾ ನಗರದ ಪೂರ್ವ ದ್ವಾರವನ್ನು ಸೇನಾಧಿಪತಿ ಪ್ರಹಸ್ತ ತನ್ನ ಸೇನೆಯೊಂದಿಗೆ ಸನ್ನದ್ಧನಾಗಿದ್ದಾನೆ. ಮಹಾವೀರರಾದ ಮಹಾಪಾರ್ಶ್ವ, ಮಹೋದರ ದಕ್ಷಿಣ ದ್ವಾರವನ್ನು ಕಾಯುತ್ತಿದ್ದಾರೆ. ಇಂದ್ರಜಿತು ತನ್ನ ಸೈನ್ಯದೊಂದಿಗೆ ಪಶ್ಚಿಮ ದ್ವಾರವನ್ನು ಕಾಯುತ್ತಿದ್ದಾನೆ. ಅವರೆಲ್ಲ ಕತ್ತಿ, ಗುರಾಣಿ, ಬಿಲ್ಲು, ಬಾಣ, ಶೂಲ ಮೊದಲಾದ ಆಯುಧಗಳಿಂದ ಸುಸಜ್ಜಿತರಾಗಿದ್ದಾರೆ. ಇನ್ನು ಲಂಕಾನಗರದ ಉತ್ತರ ದ್ವಾರವನ್ನು ಸ್ವತಃ ರಾವಣನೇ ಕಾಯುತ್ತಿದ್ದಾನೆ. ಅವನು ಉದ್ವಿಗ್ನಗೊಂಡಂತೆ ಕಾಣುತ್ತಿದ್ದನಂತೆ. ವಿರೂಪಾಕ್ಷ ತನ್ನ ಎಲ್ಲ ಅಪಾರವಾದ ಸೈನ್ಯದೊಂದಿಗೆ ನಗರದ ಮಧ್ಯಭಾಗವನ್ನು ರಕ್ಷಿಸುತ್ತಿದ್ದಾನಂತೆ. ಇದನ್ನೆಲ್ಲ ನನ್ನ ಮಂತ್ರಿಗಳು ಪಕ್ಷಿ ರೂಪದಲ್ಲಿ ವಿವರವನ್ನು ಸಂಗ್ರಹಿಸಿಕೊಂಡು ಬಂದಿದ್ದಾರೆ ರಾಮಚಂದ್ರ. ಹಾಗಾದರೆ ಆ ಶಿರಸ್ಸು? ಅದು ವಿದ್ಯುತ್ ಜೀವನದಿಂದ ಸೃಷ್ಟಿಯಾದ ಮಾಯಾ ಶಿರಸ್ಸು. ಮಾಯಾವಿಯಾದ ರಾವಣ ಹೀಗಾದರೂ ನಿನ್ನನ್ನು ವಶಪಡಿಸಿಕೊಳ್ಳಬೇಕೆಂದು ಈ ಕಪಟವನ್ನು ಮಾಡಿದ್ದಾನೆ. ಆ ಕಪಟವನ್ನೇ ನಿಜವೆಂದು ನಂಬಿ ನೀನು ಶೋಕಿಸಬೇಡ. ಎಲ್ಲ ಕಪಟ ವಂಚನೆಗಳು ನಾಶವಾಗುವ ಕಾಲ ಸನ್ನಿಹಿತವಾಗಿದೆ. ನಿನ್ನ ಶುಭದ ಕ್ಷಣಗಳು ಹತ್ತಿರದಲ್ಲಿದೆ. ಇನ್ನು ನಿನಗೆ ಶುಭವಾಗುವುದು. ಸುರಮೆ, ಸಾಯುತ್ತಿದ್ದ ಆಸೆಗೆ ಸಂಜೀವಿನಿಯಾದ ನಿನ್ನ ಮಾತುಗಳಿಂದ ನನಗೆ ಹೇಗೆ ಶುಭವಾಗುವುದು ಎಂದು ಹೇಳು. ಸೀತೆ, ಸಮುದ್ರ ತೀರದಲ್ಲಿ ಲಕ್ಷ್ಮಣ ಸಹಿತವಾಗಿ ವಾನರ ಸೈನ್ಯದೊಂದಿಗೆ ಬೀಡು ಬಿಟ್ಟಿರುವ ನಿನ್ನ ಪತಿ ರಾಮನನ್ನು ನಾನೇ ನೋಡಿದ್ದೇನೆ. ರಾಮನ ಸೇನದ ಬಲಾಬಲಗಳನ್ನು ತನ್ನ ಗೂಢಾಚಾರದಿಂದ ತಿಳಿದ ರಾವಣ ತನ್ನ ಮಂತ್ರಿ ಸೇನಾಧಿಪತಿಗಳೊಂದಿಗೆ ಯುದ್ಧದ ಬಗ್ಗೆ ಸಮಾಲೋಚಿಸುತ್ತಿದ್ದಾನೆ. ಈ ನಡುವೆ ಕೈಕಸಿಯವರ ತಂದೆ ಮಾಲ್ಯವಂತ ರಾಮನೊಂದಿಗೆ ಯುದ್ಧ ಬೇಡವೆಂದು ರಾವಣನ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ರಾವಣ ಒಪ್ಪುವುದರಲ್ಲಿ ನನಗೆ ಸಂದೇಹವಿದೆ. ಅಂದರೆ ನನ್ನ ಪತಿಯಿಂದ ಪರಾಭವಗೊಳ್ಳುವುದೇ ಆ ರಾವಣನ ವಿಧಿಯಲ್ಲವೇ? ಯುದ್ಧವೇ ನಡೆದರೆ ಅದು ಖಂಡಿತ. ರಾಕ್ಷಸ ಸೇನೆಯೇನೋ ಯುದ್ಧಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಆ ಬೇರಿಗಳ ಧ್ವನಿ ಕೇಳು, ರಣಕಹಳೆಗಳ ಧ್ವನಿ ಕೇಳು. ರಥಚಕ್ರಗಳ ಸದ್ದು ಕೇಳಿಸುತ್ತಿದೆಯೇ? ರಾಕ್ಷಸರ ಕೋಲಾಹಲಗಳು ಕೇಳುತ್ತಿದೆಯೇ? ಹೌದು, ನನಗೂ ನೀನು ಹೇಳಿದ ಶಬ್ದಗಳೆಲ್ಲ ಕೇಳಿಸುತ್ತಿದೆ. ಸೀತೆ, ರಾವಣ ತನ್ನ ಹಠವನ್ನು ಬಿಡದಿದ್ದರೆ ರಾಕ್ಷಸರಿಗೆ ವಿನಾಶದ ಭಯ ಹತ್ತಿರವಾಯಿತೆಂದು ಅರ್ಥ. ಇಂದ್ರನು ದೈತ್ಯರನ್ನು ಸೋಲಿಸಿದಂತೆ ನಿನ್ನ ಪತಿ ರಾವಣನನ್ನು ಸೋಲಿಸುವುದು ಖಂಡಿತ. ರಾವಣ ಸಂಹಾರವಾದ ಮೇಲೆ ನೀನು ನಿನ್ನ ಪತಿ ಸಾಮೀಪ್ಯವನ್ನು ಪಡೆಯುವುದು ನಿಶ್ಚಯ. ಸುರಮೆ, ನಿನ್ನ ಮಾತುಗಳು ಅಮೃತ ಸಮಾನವಾಗಿದೆ. ನನ್ನ ಆತ್ಮಕ್ಕೆ ಅಪ್ಯಾಯಮಾನವಾಗಿದೆ. ನನ್ನ ದುಃಖ ಕರಗಿ ಹೋಗುತ್ತಿದೆ. ನಿನ್ನ ದುಃಖವೆಲ್ಲ ಸಂಪೂರ್ಣವಾಗಿ ಕರಗಿ ನಿನ್ನ ಕಂಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತೀಯ. ನಿನ್ನ ಪತಿಯ ಬಾಹುಗಳಲ್ಲಿ ಹಲವು ಮಾಸಗಳ ಶೋಕಗಳೆಲ್ಲ ಹರ್ಷವಾಗುತ್ತದೆ. ಸುರಮೆ, ನೀನು ಭೂಮಿ, ಆಕಾಶ, ಪಾತಾಳ ಎಲ್ಲೆಂದರಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುವ ಸಾಮರ್ಥ್ಯವುಳ್ಳವಳೆಂದು ನನಗೆ ತಿಳಿದಿದೆ. ಆದ್ದರಿಂದ ನೀನು ನನಗೆ ಒಂದು ಉಪಕಾರ ಮಾಡುತ್ತೀಯಾ? ರಾವಣ ನನ್ನ ಪತಿಯ ಮೇಲೆ ಯುದ್ಧ ಮಾಡಲು ಮುಂದೆ ಯಾವ ರೀತಿ ಹೆಜ್ಜೆ ಇಡುವನೆಂದು ನೋಡಿ ಬಂದು ನನಗೆ ತಿಳಿಸುತ್ತೀಯಾ? ಏಕೆ ಸೀತೆ, ಇಷ್ಟು ವಿವರಗಳು ಸಾಲದೆ? ಸುರಮೆ, ನಾನು ಎಷ್ಟು ದುರ್ಬಲವಾಗಿದ್ದೇನೆಂದರೆ ಕ್ಷಣ ಮಾತ್ರದಲ್ಲಿ ಆ ರಾವಣನ ಮಾಯೆಯನ್ನು ನಂಬಿಬಿಟ್ಟೆ. ತಿಂಗಳುಗಳ ಕಾಲ ಇಲ್ಲಿಯ ರಾಕ್ಷಸಿಯರ ಮೂಲಕ ಸಾಕಷ್ಟು ಭಯಭೀತಿಯನ್ನು ಅನುಭವಿಸಿದ್ದೇನೆ. ತಿಳಿಯಿತು. ಆ ಮಂತ್ರಾಲೋಚನೆ ಸಭೆಯಲ್ಲಿ ಏನು ನಡೆಯಿತು ಎಂದು ತಿಳಿಯುವ ಕುತೂಹಲ ನಿನಗಿದೆ ಅಲ್ಲವೇ? ಹೌದು ಸುರಮಿ, ಅಲ್ಲಿ ಏನು ನಡೆಯಿತು?
ಅಂತಿಮವಾಗಿ ಏನು ನಿರ್ಧಾರವಾಯಿತೆಂದು ನಾನು ತಿಳಿಯಬೇಕು. ಸರಿ, ನಿನಗೆ ಸಮಾಧಾನವಾಗುವುದಾದರೆ ನಾನು ಈ ಕೂಡಲೇ ಅಲ್ಲಿಗೆ ಹೋಗಿ ಅಲ್ಲಿನ ವಿಷಯಗಳನ್ನು ತಿಳಿದು ಬರುತ್ತೇನೆ. ಹಾಗೆಯೇ ಆಗಲಿ.